ಕಡೆಯೆಲ್ಲ ಮಳೆ, ಚಳಿ, ಗಾಳಿ. ಎಷ್ಟರ ಮಟ್ಟಿಗೆ ಮಳೆಯ ತೀವ್ರತೆ ಇತ್ತೆಂದರೆ ಹೊರಗಡೆಗೆ ಸುತ್ತಾಡಕ್ಕೆ ಹೋದವರು ಮರಳಿ ಬರುತ್ತಾರೋ ಇಲ್ಲವೋ ಎನ್ನುವಷ್ಟು. ಛೇ, ಭಯಾನಕ ಮಳೆ. ನಾನಿನ್ನೂ ಚಿಕ್ಕವರು. ನಮ್ಮ ಮನೆಯಲ್ಲಿರೋದು ಇಬ್ಬರು ಮಾತ್ರ, ನಾನು ಮತ್ತೆ ಅಮ್ಮ. ಅಕ್ಕನೂ ಇದ್ರಂತೆ. ಯಾವತ್ತೂ ಊರು ಸುತ್ತೋಕೆ ಹೋಗೋರು ಒಂದಿನ ಬಂದೇ ಇಲ್ವಂತೆ. 1 ತಿಂಗಳ ಮೇಲೆ ತಿಳಿದಂತೆ ಲಾರಿ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡ್ರು ಅಂತ. ಯಾರಿಗೆ ಹೇಳೋದಲ್ವ ನಾವು? ಅಮ್ಮನ ಕಣ್ಣಲ್ಲಿ ಆ ಹಳೆಯ ಕಣ್ಣೀರು ಇನ್ನೂ ಇದೆ. ಆ ಮಳೆಯಲ್ಲಿ ಎಲ್ಲರ ಮನೆ ಒಳಗೆ ಬೆಚ್ಚಗೆ ಮಲಗಿದ್ದರೆ ನಾನು ಅಮ್ಮ ಮಾತ್ರ ಹೊರಗಡೆ ಬಚ್ಚಲ ಮನೆಯ ಮೂಲೆಯಲ್ಲಿ ಹುರುಕಲು ಗೋಣಿ ಚೀಲದ ಮೇಲೆ ಮಲಗಿದ್ದೆವು. ಅದೇ ಗೋಣಿ ಚೀಲದ ಕೆಳಗೆ ನೀರು ಬಂದರು ಅಮ್ಮನಿಗೆ ಗಾಢ ನಿದ್ದೆ. ಅವಳಿಗೆ ಈ ಕಷ್ಟಗಳೆಲ್ಲ ಅಭ್ಯಾಸವಾಗಿ ಹೋಗಿವೆ. ಆದರೆ ನನಗೇನು ಗೊತ್ತು? ಮಳೆ, ಸಿಡಿಲು ಹೊಸದು. ಅಮ್ಮನ ಬಿಸಿ ಅಪ್ಪುಗೆಯಲ್ಲಿ ಮಲಗಿದ್ದೆ. ಇನ್ನೂ ನಿದ್ದೆ ಹತ್ತಿರಲಿಲ್ಲ. ನಮಗಾದ ದುಃಖ ಕಷ್ಟಗಳೆಲ್ಲ ಒಂದೊಂದಾಗಿ ಕಣ್ಮುಂದೆ ಬರತೊಡಗಿದವು. ಅಮ್ಮನದು ನೊಂದು ಬೆಂದ ಕಲ್ಲು ಹೃದಯ. ನನಗೆ ಇದೆಲ್ಲ ಹೊಸದು. ನಮ್ಮ ಮನೆಯಲ್ಲಿ ಹೀಗಿರೋದು ನಾವಿಬ್ಬರಾದರೂ ನನ್ನ ಜೊತೆಯಲ್ಲಿ ಹುಟ್ಟಿದ ಅಕ್ಕಂದಿರು ಇದ್ದದ್ದು ಇನ್ನೂ ನೆನಪಿದೆ ನನಗೆ. ಒಟ್ಟು 4 ಮಕ್ಕಳ ತಾಯಿ ನನ್ನಮ್ಮ. ಹುಟ್ಟಿ ಸ್ವಲ್ಪ ದಿನದಲ್ಲೇ ಹಾಲು ಕುಡಿಯುವುದು ಮರೆಯಬೇಕೆನ್ನುವ ಹೊತ್ತಿನಲ್ಲೇ ಯಾರೋ ಒಬ್ಬ ಮನುಷ್ಯ ಬಂದು ನನ್ನ ಒಬ್ಬ ಅಕ್ಕನನ್ನು ಹೇಳದೆ ಕೇಳದೆ ಕರೆದುಕೊಂಡು ಹೋಗೇ ಬಿಟ್ಟಿದ್ದ. ಕೂಗಾಡಿ ರೇಗಾಡಿದ್ದ ನಾನು. ಆದರೆ ನನ್ನ ಕೂಗಾಟಕ್ಕೆ ಬೆಲೆ ಇರಲಿಲ್ಲ ಅಲ್ಲಿ. ನನ್ನ ನೋಡಿ ಎತ್ತಿಕೊಂಡು ನಗುತ್ತಿದ್ದರು ಹೊರತು ಅಕ್ಕನನ್ನು ಬಿಟ್ಟು ಹೋಗಲಿಲ್ಲ. ಮಕ್ಕಳೆಂಬ ಆಲಸ್ಯ ಇರಬೇಕು. ಅವರಲ್ಲಿ ಒಬ್ಬ ಹೇಳಿಯೇ ಬಿಟ್ಟ, ಇವಳು ಜೋರಿದ್ದಾಳೆ, ತಗೊಂಡು ಹೋಗೋಣವಾ ಅಂತ. ಕೂಡ್ಲೆ ಇನ್ನೊಂದು ಧ್ವನಿ ಬಂತು, ಬೇಡ ಸಾಕು ಒಬ್ಬಳು ಅಂದ. ಇದಾದ 1-2 ದಿನದಲ್ಲಿ ಹಾಗೆಯೇ ಅಮ್ಮನ ಜೊತೆ ಸುತ್ತಾಡಲು ಪೇಟೆ ಕಡೆಗೆ ಹೋಗ್ತಾ ಇದ್ವಿ. ಸಂಜೆ ಹೊತ್ತಲ್ವಾ, ಈ ಫ್ರೈಡ್ ರೈಸ್ ಅಂಗಡಿಗಳ ಮುಂದೆ ಜನ ಜಾಸ್ತಿ. ಆ ಪರಿಮಳಕ್ಕೆ ಮೂಗು ಎಳೆಯುವುದು ಮಾಮೂಲಿ ಅಲ್ಲವೇ? ಮನಸ್ಸಿದ್ದರೂ ನಾನು ಹೋಗಲಿಲ್ಲ. ರಸ್ತೆಯ ಇಕ್ಕೆಲಗಳಲ್ಲಿ ಇರುವ ವಾಹನಗಳನ್ನು ಕಂಡು. ಆದರೆ ನನ್ನ ಅಕ್ಕಂದಿರು ಇಬ್ಬರು ಕೂಡ ಆಚೆ ಈಚೆ ನೋಡದೆ ರಸ್ತೆ ದಾಟಿಯೇ ಬಿಟ್ಟರು. ಅಪ್ಪ, ಅದೆಲ್ಲಿತ್ತು ಜವರಾಯನ ಮೊಮ್ಮಗನಂತೆ ಅಕ್ಕಿ ಮೂಟೆ ಹೊತ್ತ ಲಾರಿಯೊಂದು ನನ್ನ ಅಕ್ಕಂದಿರ ಎಳೆ ಮಗ್ಗಲಕ್ಕೆ ಹಡೆದೇ ಬಿಟ್ಟಿತ್ತು. ಅಬ್ಬಾ, ಈ ದೃಶ್ಯ ನೋಡೋಕೆ ಒಂದು ಗುಂಡಿಗೆ ಸಾಲದು. ಭಯವೆಲ್ಲ ಒಟ್ಟಾಗಿ ನನ್ನ ಎದೆಯೊಳಗೆ ಗುಡುಗಿದಂತಾಗಿತ್ತು. ಹೊಟ್ಟೆ ಒಳಗಡೆ ನಡುಗ ಜಾಸ್ತಿಯಾಗಿ ಕರುಳ ಹಿಂಡಿ ಎಳೆದಂತೆ ಭಾಸವಾಗುತ್ತಿತ್ತು. ಎನ್ನುವ ಉದ್ಗಾರ ಬಂತು ಬಿಟ್ಟರೆ ಒಂದು ಶಬ್ದ ನಾಲಿಗೆಯ ಹೊರಬರಲಿಲ್ಲ. ಒಬ್ಬಾಕೆಯ ತಲೆಯ ಮೇಲೆ ರಾಕ್ಷಸ ಲಾರಿ ಹರಿದು ಹೋದರೆ ಇನ್ನೊಬ್ಬಾಕೆಯ ಶರೀರದ ಚರ್ಮ ರೋಮಗಳೆಲ್ಲ ಲಾರಿ ಚಕ್ರದ ಸೀಡುಗಳಲ್ಲಿ ಹಾಸು ಹೋಗಿತ್ತು. ಅದೆಷ್ಟು ಭೀಕರತೆ! ಜಮಾಯಿಸಿದ ಜನರೆಲ್ಲ ಒಂದಿಷ್ಟು ಜನ ಲಾರಿ ಚಾಲಕನಿಗೆ ಬೈದುಕೊಂಡರೆ ಇನ್ನೊಂದಿಷ್ಟು ಜನ ಈ ರಸ್ತೆಯಲ್ಲಿ ಯಾವಾಗ್ಲೂ ಹೀಗೆ ನೋಡ್ಕೊಳ್ಳೋದಿಲ್ಲ, ರಸ್ತೆ ಹಾರಿ ಬಿಡ್ತವೆ, ಜೀವ ಜಾಸ್ತಿ ಆಯ್ತು, ಸಾಯ್ಲಿ ಬಿಡಿ ಅಂತ ಸತ್ತ ಅಕ್ಕಂದಿರಿಗೆ ಬೈದ್ಕೊಂಡ್ರು. ಅಮ್ಮ ಓಡಿ ಹೋಗಿ ಸಣ್ಣ ಅಳುಕಿನಲ್ಲಿ ಅಲ್ಲೆಲ್ಲ ನೋಡಿ ಮನದಲ್ಲಿ ಕಣ್ಣೀರು ಹಾಕುತ್ತಿರುವಾಗಲೇ ಅಲ್ಲಿದ್ದ ಜನರೆಲ್ಲ ಅವನನ್ನು ಅಲ್ಲಿಂದ ಜರಿದು ಅಕ್ಕಂದಿರ ಕಳೆ ಬರವನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಎತ್ತಿಕೊಂಡು ಹೊರಟೇ ಬಿಟ್ಟರು. ಮನಸ್ಸು ಕೇಳಬೇಕಲ್ಲ. ಅಮ್ಮನನ್ನು ನೋಡದೆ ಅವರ ಹಿಂದೆ ಹೆಜ್ಜೆ ಹಾಕಿದೆ. ಪ್ರತಿ ಹೆಜ್ಜೆಯಲ್ಲೂ ನನ್ನ ಅಕ್ಕಂದಿರ ಜೊತೆ ಕಳೆದ ಕ್ಷಣಗಳೇ ಕಣ್ಮುಂದೆ ಬರುತ್ತಿತ್ತು. ಛೇ, ಇದು ಇಷ್ಟು ಕ್ರೂರಿ ಅಲ್ಲವೇ ಅನ್ನಿಸಿತು. ಮುಂದೆ ಮುಂದೆ ಸಾಗುತ್ತಿದ್ದವರ ಹಿಂಬಾಲಿಸಿ ನನ್ನ ಕಣ್ಗಳನ್ನೇ ನಂಬಲಾದೆ. ಏಕೆಂದರೆ ಆ ನಿರ್ಜೀವ ಶರೀರಗಳನ್ನು ಕರುಣೆ ಇಲ್ಲದೆ ಪಾಳು ಬಂಗಾಲೆಯ ಪಕ್ಕದ ಪ್ರಪಾತಕ್ಕೆ ಎಸೆದು ಹಿಂತಿರುಗಿದರು. ಮುಂದೆ ಹೋಗಿ ಇಣುಕಿದರೂ ಕಾಣದಷ್ಟು ಆಳವಿತ್ತು. ಮತ್ತೆ ಈ ಕಣ್ಣೀರಿನೊಂದಿಗೆ ಅಮ್ಮನಲ್ಲಿಗೆ ಹಿಂತಿರುಗಿದೆ. ಆಗಲೇ ಅಮ್ಮ ಮನೆ ಕಡೆಗೆ ಹೆಜ್ಜೆ ಹಾಕಿದಳು. ಸಂಜೆಯಾಗಿದ್ದರಿಂದ ಸ್ವಲ್ಪ ಗಡಿಬಿಡಿಯಲ್ಲಿ ನಾನು ಮನೆ ಕಡೆ ನಡೆದೆ. ಘಟನೆಗಳೆಲ್ಲ ಕಣ್ಮುಂದೆ ಬಂದು ಮಲಗಿದ್ದವಳಿಗೆ ಎಚ್ಚರವಾದಂತಾಗಿ ವಾಸ್ತವಕ್ಕೆ ಬಂದು ಮಗ್ಗಲು ಮಗು
ಮುಚ್ಚುವಾಗಲೇ ಜೋರಾದ ಗಾಳಿ ಮಳೆ ಆರ್ಭಟ ಸಿಡಿಲೊಂದು ಬಂದಿತು. ಅಮ್ಮನನ್ನು ಅಪ್ಪಿ ಮತ್ತೆ ಕಣ್ಮುಚ್ಚಿ ಮಲಗಿದ್ದೆ. ಬೆಳಗಾಗುತ್ತಲೇ ಎದ್ದು ನೋಡಿದರೆ ಅಮ್ಮನ ಶರೀರವನ್ನು ಯಾರೋ ಒಬ್ಬ ದೈತ್ಯ ಹಗ್ಗ ಕಟ್ಟಿ ಎಳೆದೊಯ್ಯುತ್ತಿದ್ದ. ಒಮ್ಮೆಗೆ ಹೃದಯ ಬಡಿತ ನಿಂತಂತಾಯ್ತು. ಅಳಲೂ ಆಗದೆ ಮೂಕಳಾದೆ. ಛೇ, ನಾನೆಷ್ಟು ನತದೃಷ್ಟವಂತೆ, ನಾನೆಷ್ಟು ಪಾಪಿ, ಎಲ್ಲ ನೋವುಗಳು ನನಗೆ ಬರಬೇಕೆ ಅನ್ನಿಸಿತು. ಯಾವಾಗಲೂ ತುಂಬ ಮಕ್ಕಳ ತಾಯಿಯಾಗುವಳು ನನ್ನಮ್ಮ ಎಂಬ ಒಂದೇ ಒಂದು ಕಾರಣಕ್ಕೆ ವಿಷ ಹಾಕಿ ಕೊಂದು ಬಿಟ್ಟರಂತೆ. ನಾನು ಈಗ ಒಂದು ಹೋಟೆಲ್ ಎದುರು ಹೊಟ್ಟೆ ಪಾಳಿಗಾಗಿ ಅಲೆದಾಡುತ್ತಿದ್ದೆ. ನಿಜವಾಗಿ ಒಂದಂತೂ ಅರ್ಥವಾಗಲಿಲ್ಲ ನನಗೆ. ನಾವು ನಮ್ಮ ಪಾಡಿಗೆ ನಾವಿದ್ದರೂ ತಪ್ಪೆ, ಅಥವಾ ನಾವು ನಾಯಿಯಾಗಿ ಹುಟ್ಟಿದ್ದೇ ತಪ್ಪೆ? ಒಂದೊಂದು ಹೇಳುವೆ ಮರುಕುಲವೇ, ನಮಗೂ ಮನಸ್ಸಿದೆ, ನಮ್ಮವರೆಂಬ ಭಾವನೆ ಇದೆ. ಬದುಕು ಹುಟ್ಟಿಕೊಳ್ಳಬೇಕೆಂಬ ಕೇಳಿಕೊಂಡು ಬಂದಿಲ್ಲ. ನಿಮ್ಮಂತೆ ಮಾತನಾಡಬೇಕೆಂಬ ಆಸೆ ಇದೆ, ಆದರೆ ಅದು ಸಾಧ್ಯವಿಲ್ಲ. ನೀವು ಮಾತು ಬರುವರು, ತಿಳುವಳಿಕೆ ಇರುವವರು, ನೀವ್ಯಾಕೆ ಹೀಗಾಡುತ್ತಿದ್ದೀರಾ? ನಂಬಿ ಜೊತೆ ಇರಿಸಿಕೊಂಡವರಿಗೆ ಜೀವನ ಪೂರ್ತಿ ಸೇವಕರಾಗಿರುತ್ತೇವೆ ಹೊರತು ನಿಮ್ಮಂತೆ ನಂಬಿಕೆ ದ್ರೋಹಿಗಳಲ್ಲ ನಾವು. ಕೊನೆಯಲ್ಲಿ 2 ವಿನಂತಿ. ನೀವು ಬೇಕಿದ್ದರೆ ಮಾತ್ರ ನಮ್ಮನ್ನು ಸಾಕಿಕೊಳ್ಳಲಿ. ಶೋಕಿಗೋಸ್ಕರವಾದರೆ ದಯವಿಟ್ಟು ಸಾಕಬೇಡಿ. ನನ್ನಂತ ಪುಟ್ಟ ಮನೆಗಳನ್ನು ಬೀದಿ ಬೀದಿಯಲ್ಲೇ ಬಿಟ್ಟು ಹೋಗಬೇಡಿ. ಎಲ್ಲಿ ಹೋಗಿ ಹೊಟ್ಟೆ ತುಂಬಿಸಿಕೊಳ್ಳಲಿ? ಮತ್ತೆ ನಾನು ಇನ್ನು ಚಿಕ್ಕವಳು, ರಸ್ತೆ ದಾಟಲು ತಿಳಿಯುವುದಿಲ್ಲ. ಒಂದೊಮ್ಮೆ ನಿಮ್ಮ ವಾಹನದ ಕಡೆ ತಿಳಿಯದೆ ಬಂದರೆ ದಯವಿಟ್ಟು ಒಂದು ಕ್ಷಣ ನನ್ನನ್ನೊಮ್ಮೆ ನೋಡಿಕೊಳ್ಳಿ. ನನಗೆ ಸಾವೆಂದರೆ ಭಯ. ದೊಡ್ಡವಳಾದ ಮೇಲೆ ನಿಮಗೆಲ್ಲರಿಗೂ ಋಣಿಯಾಗಿರುತ್ತೇನೆ. ಇದೇ ಅಂಗಡಿಗಳ ಮುಂದೆ ನಾನು ನಾಯಿ ಮರಿ, ದೊಡ್ಡವಳಲ್ಲ, ತಿಳಿಯಿತೆ?